ಕಾಲ ಕೂತು ಚರ್ಚಿಸೋದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಡೇ ಔಟ್ ವಿತ್ ಗೌರೀಶ್ ವಿತ್ ದಶಮುಖ ವಿತ್ ಅನಂತ್ನಾಗ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಅನಂತ್ನಾಗಿದ್ದಾರೆ. ಓಕೆ, ನಾನು ಮತ್ತೆ ದಶಮುಖದ ಬಗ್ಗೆ ಬರೋದಾದರೆ, ನೀವು ಪ್ರೊಫೆಸರ್ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇದರಲ್ಲಿ ನನಗೆ ವಿಶೇಷತೆ ಅನಿಸೋದು ಇಷ್ಟೊಂದು ಜನ ಎಲ್ಲ ಸೀನಿಯರ್ ಆ್ಯಕ್ಟರ್ಗಳು ಸೇರಿರೋದು ಮತ್ತು ಒಂದು ಸಣ್ಣ ಸ್ಪೇಸಲ್ಲಿ ಇಡೀ ಸಿನಿಮಾನ ಹಿಡಿದಿಡುವಂಥ ಪ್ರಯತ್ನ. ಇಂಥ ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿಮಗೆ ಈಗ ನಾವು ಯೂಶ್ವಲಿ ಎಂಟರ್ಟೈನ್ಮೆಂಟ್ ಅಂದರೆ ಎಲ್ಲ ಹಾಡುಗಳಿರಬೇಕು, ಫೈಟಿಂಗ್ ಇರಬೇಕು, ತುಂಬ ಕಾಮಿಡಿ ಇರಬೇಕು, ಅದೆಲ್ಲ ಇರುತ್ತೆ. ಅದೆಲ್ಲ ಇದರಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಆದರೂ ಕೂಡ ಪ್ರೇಕ್ಷಕರನ್ನ ಸೆರೆ ಹಿಡಿಯೋದು ಅಥವಾ ಅವ್ರನ್ನ ಹಿಡಿದಿಡೋದು ಹೇಗೆ ಸಾಧ್ಯ ಆಗುತ್ತೆ? ಅದು ಆ ಡ್ರಾಮಾ, ಆ ಡೈಲಾಗ್ಸು, ಅದರಲ್ಲಿ ನಾನು ಆಗಲೇ ಹೇಳಿದಾಗೆ ರವಿ ಶ್ರೀವತ್ಸ ಅವರ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಇದ್ದ 2 ಚಿತ್ರಗಳಲ್ಲಿ ನಾನು ನಟಿಸಿದ್ದೆ. ಇದರಲ್ಲಿ ಅವರೇ ವರ್ಕ್ ಮಾಡಿದ್ದಾರೆ. ಅದರ ಜೊತೆ KV ರಾಜು ಅವರು ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಪಾತ್ರ ಮಾಡುವಾಗ ಆ ನಾಟಕೀಯತೆ ಎಷ್ಟು ಬೈ ಗ್ರೇಡ್ಸ್ ಮೇಲೆ ಹೋಗ್ತಾ ಇರ್ತದೆ. ನಿಮ್ಮ ನಾಟಕೀಯ ಮೂಮೆಂಟ್ಗಳು ಈ ಸಿನಿಮಾದಲ್ಲಿ ಯಾವುದು? ತುಂಬ ಇವೆ, ತುಂಬ ಮೂಡ್ಸಿದೆ. ಉದಾಹರಣೆಗೆ ಒಬ್ಬ ಜೂರಿಯಾಗಿ ಹೋದಾಗ, ಈಗ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಅನೇಕ ಘಟನೆಗಳಾಗಿರಬಹುದು. ಆ ಘಟನೆಯಿಂದ ನಾನು ಇಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನು ಮರೆತು ನನ್ನ ಫೇವರ್ಸ್ ಆರ್ ಪ್ರೆಜುಡಿಸಸ್ ಜೂರಿಯಾಗಿ ನಾನು ಮಾಡಬಹುದು, ತಪ್ಪು ಮಾಡಬಹುದು. ನಾನು ನಿಷ್ಪಕ್ಷಪಾತನಾಗಿ ಜೂರಿ ಕೆಲಸ ಮಾಡಬೇಕು. ಆದರೆ ಕೆಲವರಿಗೆ ಅದು ಸಾಧ್ಯವೇನೋ. ಆದರೆ ಕೆಲವರಿಗೆ ಉದಾಹರಣೆ ಒಬ್ಬ ತೀರಾ ನೊಂದಿದ್ರೆ ಜೀವನದಲ್ಲಿ, ಹೀಸ್ ಜಜ್ಮೆಂಟ್ ಮೇ ಗೋ ರಾಂಗ್ ಅಬೌಟ್ ಸಮಬಡಿ ಎಲ್ಸ್, ಬಟ್ ಹೀ ಮಿಕ್ಸಸ್ ಅಪ್. ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಆತನ ಜೀವನದಲ್ಲಿ ಏನೋ ಒಂದು ಆಗಿದ್ದಕ್ಕೆ ಆ ಸಿಟ್ಟನ್ನು ಮನಸ್ಸಿನಲ್ಲಿ, ಆತನಿಗೆ ಗೊತ್ತಿಲ್ಲದಾಗೆ ಆ ಸಿಟ್ಟು ಅವನ ಮನಸ್ಸಿನಲ್ಲಿ ಇಲ್ಲಿ ಇದ್ದ ಆರೋಪಿ ಮೇಲೆ ಅವನು ತೆಗಿತಿರ್ತಾನೆ. ಈ ಥರದ ಪಾತ್ರವಿದೆ. ಸೊ ದ್ಯಾಟ್ಸ್ ವೆರಿ ಡ್ರಾಮ್ಯಾಟಿಕ್. ಆತ ಆ ಕಡೆಯೇ ಎಲ್ಲರೂ ಅವನ ಆರೋಪಿನೇ ಅನ್ನೋ ರೀತಿಯಲ್ಲಿ ತೊಗೊಂಡು ಹೋಗೋಕ್ಕೆ ಶುರು ಮಾಡಿಬಿಡ್ತಾನೆ. ಅಂದರೆ ಇನ್ನೊಬ್ಬನ ಸ್ವಾತಂತ್ರ್ಯದ ಮೇಲೆ ಅತಿಕ್ರಮಣ ಮಾಡೋಕೆ ಶುರು ಮಾಡ್ತಾನೆ, ಇನ್ನೊಬ್ಬ ಜೂರಿ ಮೆಂಬರ್ ಈ ಥರದ. ಸೊ ಎಲ್ಲರನ್ನೂ ತನ್ನ ಜೊತೆಗೆ ಆತ ಆರೋಪಿನೇ ಅಂತ ಒಪ್ಪಿಸಬೇಕು ಅನ್ನೋ ಒಂಥರ ಅಗತ್ಯವಿಲ್ಲದ ಹಗೆತನ ಅವನಲ್ಲಿ ಬಂದುಬಿಡ್ತದೆ. ಬಿಕಾಸ್ ಆಫ್ ಹಿಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಹಿಸ್ ಪರ್ಸನಲ್ ಲೈಫ್. ಆ ಹುಡುಗ ಕೊಲೆಯಾದ ತಂದೆ ನಿಮ್ಮ ಪ್ರಕಾರ 3rd ಕ್ಲಾಸ್. ಎಸ್, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ನೀವು ತಯಾರಿಲ್ಲ. ಆದ್ರೆ ಸಾಕ್ಷಿ ಕೊಟ್ಟ ಯಂಗ್ಸ್ ಕೂಡ ಅದೇ ಏರಿಯಾದವಳು. ಅವಳ ಮಾತನ್ನ ಭಗವದ್ಗೀತೆಗಿಂತ ಹೆಚ್ಚಾಗಿ ನಂಬ್ತಿದ್ದೀರಾ ನೀವು. ಅಂದ್ರೆ ನೀವೊಬ್ಬರೇ ಬುದ್ಧಿವಂತರು, ನಾವೆಲ್ಲ ದಡ್ರು ಅಂತನಾ? ಹೇ ಹಲೋ, ಲಿಸನ್ ಟು ಮೀ. ಈ ನಿಮ್ ಬುಡ್ಬುಡ್ಕೆನ ಬೇರೆ ಹತ್ರ ಒಗಾಡಿಸಿ, ನಮ್ಮ ಹತ್ರ ಅಲ್ಲ. ನಾನ್ಸೆನ್ಸ್. ನಂಬರ್ 4, ನೀವೇನು ಹೇಳ್ತೀರಾ? ಏನೂ ಇಲ್ಲ, ನಿಮ್ಮಿಷ್ಟ. ಸೊ ಈ ಇಡೀ ಇದರಲ್ಲಿ ನಿಮ್ಮದು ಎಲ್ಲರ ಜೊತೆಗೂ ಇತ್ತು ಅಂತ ಅನ್ಕೋತೀನಿ. ಆದರೆ ವಿಶೇಷವಾಗಿ ನೀವು ಮುಖಾಮುಖಿ ಆಗೋದು ಯಾವ ಕ್ಯಾರೆಕ್ಟರ್ ಜೊತೆಗೆ, ಅಂದರೆ ಯಾವ ಆರ್ಟಿಸ್ಟ್ ಜೊತೆಗೆ? ಅಂದರೆ ಯಾರ ಜೊತೆ ಎಲ್ಲರೂ ಅಲ್ಲಿ 10 ಜನ ಜೂರಿಗಳು ಕೂತಿರುವಾಗ ಆ ಚರ್ಚೆಯಲ್ಲಿ ಒಬ್ಬನ ವ್ಯೂ ಪಾಯಿಂಟ್ ಇನ್ನೊಬ್ಬನ ವ್ಯೂ ಪಾಯಿಂಟು ಬೇರೆ ಬೇರೆ ಇರ್ತವೆ. ಆದರೆ ಎಲ್ಲರೂ ಒಮ್ಮತದಿಂದ ಇವತ್ತಿನೊಳಗೆ ಒಂದು ತೀರ್ಪು ಕೊಡಬೇಕು ಅನ್ನೋದು ಆ ಒತ್ತಡವೂ ಇರ್ತದೆ. ಅಂಥದ್ರಲ್ಲಿ ನನ್ನ ಪಾತ್ರ ನಾನು ಹೇಳಿದಾಗ ಆತನ ಜೀವನದಲ್ಲಿ ಏನು ಆಗಿದೆಯೋ ಅದು ನನ್ನ ಜಜ್ಮೆಂಟನ್ನು ಸ್ವಲ್ಪ ಇಟ್ ಕ್ಲೌಡ್ಸ್ ಹಿಸ್ ಜಜ್ಮೆಂಟ್ ಅನ್ನೋದನ್ನು. ಆಮೇಲೆ ತಿಳ್ಕೋತಾ ಅರ್ಥ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಅನ್ನೋದು ಅವನಿಗೆ. ಮನೆಯಿಂದ ಹೊರಗೋದ ಹುಡುಗ ಸೀದಾ ಅಂಗಡಿಗೆ ಹೋಗಿ ಚಾಕುನ ಪರ್ಚೇಸ್ ಮಾಡ್ತಾನೆ. ಇದನ್ನ ಬಟನ್ ನೈಫ್ ಅಂತಲೂ ಕರೀತಾರೆ. ಪಾಯಿಂಟ್ ನಂಬರ್ 3, ಇದು ಮಾಮೂಲಿ ಚಾಕುಗಿಂತೂ ಬಹಳ ಭಿನ್ನವಾದ ಚಾಕು. ಪಾಯಿಂಟ್ ನಂಬರ್ 4, ಅಂಗಡಿಯವನು ಈ ಚಾಕುನ ಹುಡುಗನಿಗೆ ಮಾರಿದ್ದಾಗೆ ಕೋರ್ಟಲ್ಲಿ ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾನೆ. ಈ ರೀತಿಯಾದ ಚಾಕು ಅವನ ಅಂಗಡಿಯಲ್ಲಿ ಮಾರಿದ್ದು ಅದೇ ಫಸ್ಟ್ ಅಂಡ್ ಲಾಸ್ಟ್. ಪಾಯಿಂಟ್ ನಂಬರ್ 5, ಚಾಕು ಪರ್ಚೇಸ್ ಮಾಡಿದ ಹುಡುಗ ರಾತ್ರಿ 8:45ಗೆ ಅವನ ಸ್ನೇಹಿತರ ಜೊತೆಯಲ್ಲಿ ಒಂದು ಡಾಬಾದಲ್ಲಿ ಕೂರ್ತಾನೆ. ಆಮ್ ಐ ರೈಟ್ ಸರ್? ಪರ್ಫೆಕ್ಟ್. ನೀವೇ ನಿಂತು ಕಂಡಾರೆ ನೋಡಿದ ಹಾಗೆ ಬಣ್ಣಿಸ್ತಾ ಇದ್ದೀರಾ. ಮಾತಾಡಿದರೆ ಹೀಗೆ ಸ್ಟೆಪ್ ಬೈ ಸ್ಟೆಪ್, ಪಾಯಿಂಟ್ ಟು ಪಾಯಿಂಟ್, ಲಾಜಿಕಲ್ ಆಗಿ ಮಾತಾಡಬೇಕು. ಕರೆಕ್ಟ್ ಸರ್. ಈ 10 ಜನರಲ್ಲಿ ರವಿಚಂದ್ರನ್ ಒಬ್ರು ಒಂದ್ ಕಡೆ ಆದ್ರೆ, ಈ 9 ಜನ ಒಂದ್ ಕಡೆ ಸೇರ್ಕೊಂಡು, ಆಮೇಲೆ 8 ಜನ ಅವ್ರ ಕಡೆ ಸೇರ್ಕೊಂಡು ನೀವೊಬ್ಬರೇ ಒಂದ್ ಕಡೆ ಆಗುವಂಥ ಸೀನ್ ಏನಾದರೂ ಇದೆಯಾ? ಆ ಥರನೂ ಇದೆ. ಒಂದು ಕಡೆ ಟುವರ್ಡ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಹಾಗಾಗ್ತದೆ. ಎಲ್ಲರೂ ಒಂದು ಕಡೆ ಇರ್ತಾನೆ, ಇವನು ಒಂದು ಕಡೆ ಇರ್ತಾನೆ. ಆಗಾಗ ಅವನಿಗೆ ಗೊತ್ತಿಲ್ಲದೆ ಯಾವ ಕಾರಣದಿಂದ ಅವನು ಆರೋಪಿ, ಅವನಿಗೆ ಶಿಕ್ಷೆ ಆಗಬೇಕು
ಅನ್ನೋದು ಬಂದ್ಬಿಡ್ತದೆ. ಅಲ್ಲ ಅದು ಹೇಳ್ತಲೇ ಆತನಿಗೆ ಅರ್ಥ ಆಗ್ತದೆ, ಹೌದು ನಾನು ತಪ್ಪು ಮಾಡ್ತಾ ಇದ್ದೆ. ಕೊನೆ ಸಲ ನೋಡ್ರಿ ಇವರನ್ನ, ನೋಡಿ. ದಶಮುಖ ಚಿತ್ರವನ್ನು ನೋಡಲು ಬರುವಂಥ ಪ್ರೇಕ್ಷಕನಿಗೆ ತುಂಬ ಆಮಿಷಗಳಿದೆ. ಅಂದರೆ ಅನಂತ್ ನಾಗ್ ಅವ್ರನ್ನ ನೋಡಿ ಬರ್ಬೋದು, ರವಿಚಂದ್ರನ್ ನೋಡಿ ಬರ್ಬೋದು, ಅಥವಾ ತುಂಬ ಜನ ಆ್ಯಕ್ಟರ್ಗಳಿದ್ದಾರೆ. ಸೊ ಇಲ್ಲಿ ಈ ಎಲ್ಲ ಆ್ಯಕ್ಟರ್ಗಳು ಇನ್ಕ್ಲೂಡಿಂಗ್ ನೀವು ಈವರೆಗೆ ಕಂಡಂಥ ಆ್ಯಕ್ಟರ್ ಥರನೇ ಕಾಣ್ತೀರಾ ಅಥವಾ ಬೇರೆ ಕಾಣ್ತೀರಾ? ನೀವಿರ್ಬೋದು ಅಥವಾ ರವಿಚಂದ್ರನ್ ಇರ್ಬೋದು, ನಿಮಗೆಲ್ಲ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡಿ ಅಂದರೆ ನಿಮ್ಮ ಅಭಿಮಾನಿಗೆ ಅರೆ ಈಗಲೂ ಮಾಡ್ತಾರಾ ಅಂತ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತಾ? ನೋಡಿ, ಇದು ಮಾಡ್ಬೋದಾಗಿತ್ತು, ಇದು ಮಾಡ್ತಾನ ಈ ನಟ ಅನ್ನೋದು, ಆ ರೀತಿ ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಬರುತ್ತೆ. ಅಥವಾ ಇಲ್ಲಿ ಹಾಡುಗಳಿಲ್ಲ, ಫೈಟ್ಗಳಿಲ್ಲ, ಆಮೇಲೆ ಐಟಮ್ ನಂಬರ್ ಇಲ್ಲ. ಸೊ ಜನಕ್ಕೆ 10 ನಟರ ಅಥವಾ 12, 13, 15 ನಟರ ನಟನೆ ಬಿಟ್ಟರೆ ಬೇರೆ ಅಂಥ ಆಮಿಷಗಳಿಲ್ಲ ನೀವು ಹೇಳಿದ ಹಾಗೆ. ಬಟ್ ಟು ಎವ್ರಿ ಒನ್ ಇಟ್ಸ್ ಅ ಚಾಲೆಂಜಿಂಗ್. ಪೊಲೀಸ್ ಮುಂದೆ ಮಾತಾಡ್ದಿದ್ದ ಹುಡುಗ ಕೋರ್ಟ್ನಲ್ಲಿ ಆ ಸಿನಿಮಾ ಹೆಸರು, ಅದ್ರಲ್ಲಿ ಯಾರು ನಡ್ಸೋದ್ರು ಅಂತ ಎಲ್ಲ ಹೇಳಿದ್ದಾನೆ. ನಿಮ್ಮ ದೃಷ್ಟಿಯಲ್ಲಿ ನಾಲಾಯಕಾದ ಲಾಯರು ಅವನಿಗೆ ಸ್ಪೂನ್ ಫೀಡ್ ಮಾಡಿ ಹೇಳಿಸಿದ ಹೇಳಿಕೆ ಅದು. ಬಟ್ ಕೊಲೆ ಆದಾಗ ಅವನ ಅರೆಸ್ಟ್ ಮಾಡಿದಾಗ ಕೊಟ್ಟ ಹೇಳಿಕೆ ಕೋರ್ಟಲ್ಲಿ ಮುಖ್ಯವಾಯಿತು. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಆಸ್ಕ್ ಯು ಸಮ್ ಕ್ವಶನ್ಸ್? ಶ್ಯೂರ್. ನಿನ್ನೆ ರಾತ್ರಿ ನೀವೆಲ್ಲಿದ್ರಿ? ಮನೆಯಲ್ಲಿ. ಮೊನ್ನೆ? ವಾಟ್ಸ್ ದ ಪಾಯಿಂಟ್? ಕೇಳಿ ಬಿಡಿ ಸರ್, ಪರವಾಗಿಲ್ಲ. ನಾನು ಆಫೀಸಿಂದ ಮನೆಗೆ ಹೋದಾಗ 9:10 ಟೈಮ್ ಆಗಿತ್ತು. ಮಂಡೇ ರಾತ್ರಿ? ಹಲೋ ಸರ್, ಸೀದಾ ಹಾಗೆ 1947 ಆಗಸ್ಟ್ 15 ನೈಟ್ಗೆ ಹೋಗಿ. ಬ್ರಿಟಿಷರು ಭಾರತ ಬಿಟ್ಟು ಹೋದ್ರಲ್ಲ, ಅಲ್ಲಿ ತನಕ ಹೋಗಿ. ಸಾಮಾನ್ಯವಾಗಿ ನಾವೆಲ್ಲ ಮೊದಲು ಆ ರೀತಿ ಇರ್ತೀವಿ. ಕ್ರಮೇಣ ನಾವು ಇಲ್ಲ ಇದು ಪಾತ್ರ, ಇದು ನಾನು, ಆ ಒಂದು ಬೇರೆ ಲೈನ್ ಇದೆಯಲ್ಲ ಅದನ್ನು ದಾಟೋದಿಲ್ಲ. ಅದು ಅವಿನಾಶ್ ಇವತ್ತಿಗೂ ಆ ಯಾವ ತೀವ್ರತೆಯಿಂದ ಅವನು ಹಿಂದೆ ಒಂದು 30 ವರ್ಷದ ಹಿಂದೆ ನಟಿಸ್ತಿದ್ನು, ಅದೇ ತೀವ್ರತೆಯಲ್ಲಿ ಮಾಡಿ ಎಟ್ ದ ಎಂಡ್ ಆಫ್ ದ ಸೀನ್ ಎಕ್ಸಾಸ್ಟ್ ಆಗಿ ಅವನಿಗೆ ಹಿಡಿಬೇಕಾಗ್ತದೆ, ಅವಿನಾಶ್ ಅವಿನಾಶ್ ಕಮಾನ್ ಅಂತ. ಅದನ್ನು ನಾವು ಸೆಟ್ಟಲ್ಲಿ ನೋಡಿದ್ವಿ. ಇವ್ರನ್ನ ಹೀಗೆ ಬಿಟ್ರೆ ಬೀದಿ ರೆಂಜುಲಕ್ಕೂ ನಾಯಿಗಳೆಲ್ಲ ನಾಳೆ ನಮ್ಮ ನಾಯಕರಾಗ್ಬಿಡ್ತಾರೆ ಸರ್. ನಮ್ ಕೈಲ್ದಿರೋ ಹುಡುಗನ ಜೀವನ ಹೊಸ್ಕಾಗ್ಬೇಕು ಸರ್. ಕಾನೂನಿನ ಅಡ್ಡ ಬಂದ್ರೆ ಐ ಡೋಂಟ್ ಕೇರ್, ಮೈ ಫಾಟ್. ಸೊ ಅನಂತ್ಜಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ದಶಮುಖ ಯಶ ಕಾಣಲಿ, ಎಲ್ಲರ ನಟನೆಗೂ ಅಪ್ರಿಸಿಯೇಷನ್ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸೊ ಇದು ದಶಮುಖ ಚಿತ್ರದ ಕುರಿತಾಗಿ ಈ ಚಿತ್ರದ ಪ್ರಮುಖ ಪಾತ್ರಧಾರಿ ನಟ, ಹಿರಿಯ ನಟ ಅನಂತ್ ಅವರೊಂದಿಗಿನ ಒಂದು ಚಿಕ್ಕ ಸಂದರ್ಶನ. ಸೊ ಇದೇ ವಾರ ಈ ಚಿತ್ರ ತೆರೆ ಕಾಣ್ತಾ ಇದೆ. ಇವರು ಹೇಳಿದಾಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಎನ್ಲೈಟನ್ಮೆಂಟ್ ಕೂಡ ಈ ಚಿತ್ರದ ಮೂಲಕ ಸಿಗುತ್ತೆ ಅಂತ ಹಾರೈಸ್ತಾ ಇವತ್ತಿನ ಈ ದೇವಟ ದಿ ಗೌರೀಶ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.